ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷ, ಚೌತಿ ತಿಥಿ, ಪುನರ್ವಸು ನಕ್ಷತ್ರ, ಸೋಮವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಚಳಿಗಾಲದ ಅಧಿವೇಶನಕ್ಕೆ ಸಂವಿಧಾನ ಸ್ಪರ್ಶ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಅಧಿವೇಶ ಪ್ರಾರಂಭವಾದ ಹಿನ್ನೆಲೆ ವಿಧಾನಸಭಾ ಸ್ಪೀಕರ್ ಯು ಟಿ ಖಾದರ್ ಅವರು ಎಲ್ಲಾ ಶಾಸಕರಿಗೆ ಸಂವಿಧಾನದ ಪೀಠಿಕೆಯನ್ನು ಬೋಧಿಸಿದರು. ಡಿಕೆ ಶಿವಕುಮಾರ್ ನೀರಿನ ಹೆಜ್ಜೆ ಪುಸ್ತಕ ಬರೆದಿದ್ದಾರೆ. ಇಷ್ಟು ಬಿಸಿಯಲ್ಲೂ ಬರೆದಿದ್ದಾರೆ ಅಂತ ನೋಡಿದ್ರೆ ಯಾವುದೋ ಹಳೆ ಕತೆಗಳನ್ನ ಬೇರೆ ಪುಸ್ತಕಗಳಿಂದ ಬರೀ ಕಾಪಿ ಪೇಸ್ಟ್ ಮಾಡಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ವ್ಯಂಗ್ಯ. ಭೀಕರ ರಸ್ತೆ ಅಪಘಾತ, ರಸ್ತೆ ವಿಭಜಕಕ್ಕೆ ಡಿಕ್ಕಿ, ಜೀವಗಳು ಬಲಿ. ಚಿಕ್ಕಮಗಳೂರಿನ ಒಂದೇ ಕುಟುಂಬದ 3 ಸಾವು. ಅತಿವೇಗವೇ ದುರಂತಕ್ಕೆ ಕಾರಣ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಪಡುವಾರಹಳ್ಳಿಯಲ್ಲಿ ನಡೆದ 58ನೇ ಹನುಮ ಜಯಂತಿ ಪೂಜಾ ಮಹೋತ್ಸವದಲ್ಲಿ ಮಾತನಾಡಿದ ನಿರ್ಮಲಾನಂದ ಸ್ವಾಮೀಜಿ, ಮೈಸೂರು ಕೊಡಗು ಕ್ಷೇತ್ರದ ಸಂಸದರಾಗಿ ಪ್ರತಾಪ್ ಸಿಂಹ ಅವರು ಮಾಡಿದ ಸೇವೆಯನ್ನು ಪ್ರಶಂಸಿಸಿದರು. ಪ್ರತಾಪ್ ಸಿಂಹ ಒಬ್ಬ ಉತ್ತಮ ಸಂಸದ ಮಾತ್ರವಲ್ಲ, ಉತ್ತಮ ಬರಹಗಾರ, ಅಂಕಣಕಾರ ಮತ್ತು ವಾಕ್ಪಟು. ಎಲ್ಲ ಒಳ್ಳೆಯ ಗುಣಗಳನ್ನು ಹೊಂದಿರುವ ವ್ಯಕ್ತಿ ಎಂದು ಅವರು ಹೇಳಿದರು. ಪ್ರದೇಶದ ಅಭಿವೃದ್ಧಿಗೆ ಪ್ರತಾಪ್ ಸಿಂಹ ನೀಡಿದ ಕೊಡುಗೆ ಗಮನಾರ್ಹವಾಗಿದ್ದು, ಜನತೆಗೆ ಹತ್ತಿರವಾಗಿಯೇ ಕೆಲಸ ಮಾಡಿದ್ದಾರೆ ಎಂದು ಸ್ವಾಮೀಜಿ ಅಭಿಪ್ರಾಯಪಟ್ಟರು. ಹನುಮ ಜಯಂತಿ ಮಹೋತ್ಸವದಲ್ಲಿ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾದರು. ಕೊಡಗಿಗೆ ಸಂಸದರಾಗಿ ಉತ್ತಮ ಸೇವೆಯನ್ನು ಮಾಡಿದಂಥವರು ಪ್ರತಾಪ್ ಸಿಂಹ ಅವರು. ಉತ್ತಮ ರೈತರು. ಈ ಆಥರ್ಡ್ ಮೆನಿ ಬುಕ್ಸ್, ವೆರಿ ಗುಡ್ ಕಾಲಮಿಸ್ಟ್, ಅಂಕಣಕಾರ. ಆಮೇಲೆ ಉತ್ತಮ ವಾಕ್ಪಟು. ಎಲ್ಲ ಒಬ್ಬನೇ ವ್ಯಕ್ತಿಯಲ್ಲಿ ಸಂಲಗ್ನಗಳು ತುಂಬ ಅಪರೂಪ. ಬರಹಗಾರರಿಗೆ ಮಾತಾಡೋಕೆ ಬರೋದಿಲ್ಲ ಸುಮಾರು ಜನಕ್ಕೆ. ಆಮೇಲೆ ಸಮಾಜವನ್ನು ನಡೆಸ್ತಕ್ಕಂಥ ಶಕ್ತಿ ಬರೋದಿಲ್ಲ. ಆದರೆ ಪ್ರತಾಪ್ ಈಸ್ ಎ ಮಿಕ್ಸ್ಚರ್ ಆಫ್ ಆಲ್ ದ ಗುಡ್ ವ್ಯಾಲ್ಯೂಸ್ ಅಂಡ್ ದ ಕ್ವಾಲಿಟೀಸ್ ಅಂತ ಒಳ್ಳೆಯ ಪಕ್ಕಕ್ಕೆ ಹೋಗಿದ್ದಾರೆ. ಮೈಸೂರು ಮತ್ತು ಕೊಡಗಿಗೆ ಸಂಸದರಾಗಿ ಉತ್ತಮ ಸೇವೆಯನ್ನು ಮಾಡಿದಂಥವರು ಪ್ರತಾಪ್ ಸಿಂಹ ಅವರು. ಉತ್ತಮ ರೈತರು. ಈ ಆಥರ್ಡ್ ಮೆನಿ ಬುಕ್ಸ್, ವೆರಿ ಗುಡ್ ಕಾಲಮಿಸ್ಟ್, ಅಂಕಣಕಾರ. ಆಮೇಲೆ ಉತ್ತಮ ವಾಕ್ಪಟು. ಎಲ್ಲ ಒಬ್ಬನೇ ವ್ಯಕ್ತಿಯಲ್ಲಿ ಸಂಲಗ್ನಗಳು ತುಂಬ ಅಪರೂಪ. ಬರಹಗಾರರಿಗೆ ಮಾತಾಡೋಕೆ ಬರೋದಿಲ್ಲ ಸುಮಾರು ಜನಕ್ಕೆ. ಆಮೇಲೆ ಸಮಾಜವನ್ನು ನಡೆಸ್ತಕ್ಕಂಥ ಶಕ್ತಿ ಬರೋದಿಲ್ಲ. ಆದರೆ ಪ್ರತಾಪ್ ಈಸ್ ಎ ಮಿಕ್ಸ್ಚರ್ ಆಫ್ ಆಲ್ ದ ಗುಡ್ ವ್ಯಾಲ್ಯೂಸ್ ಅಂಡ್ ದ ಕ್ವಾಲಿಟೀಸ್ ಅಂತ ಒಳ್ಳೆಯ ಪಕ್ಕಕ್ಕೆ ಹೋಗಿದ್ದಾರೆ. ಮೈಸೂರು ನಗರದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಯನ್ನು ಅಪಹರಿಸಿದ ಪ್ರಕರಣದಲ್ಲಿ 5 ತಂಡವನ್ನು ಪೊಲೀಸರು ಮಿಂಚಿನ ಕಾರ್ಯಾಚರಣೆಯಲ್ಲಿ ಬಂಧಿಸಿದ್ದಾರೆ. ವಿಜಯನಗರ ಪ್ರದೇಶದಲ್ಲಿ ನಡೆದ ಘಟನೆ ಜನರಲ್ಲಿ ಭೀತಿಯನ್ನು ಸೃಷ್ಟಿಸಿತು. ಕಣ್ಣಿಗೆ ಕಾರದ ಪುಡಿ ಎರಚಿ ಉದ್ಯಮಿಯನ್ನು ಬಲವಂತವಾಗಿ ಕಾರಿನಲ್ಲಿ ಕರೆದುಕೊಂಡು ಹೋಗುವ ಮೂಲಕ ಅಪಹರಣ ನಡೆದಿರುವುದು ಪೊಲೀಸರು ತಿಳಿಸಿದ್ದಾರೆ. ಪೂರ್ವಯೋಜಿತವಾಗಿ 5 ತಂಡವೇ ಈ ಕಿಡ್ನಾಪ್ ಪ್ಲಾನ್ ಮಾಡಿದ್ದು, ಹಣ ತುಂಬಾ ಇದೆ ಎಂದು ಅಪಹರಣ ಮಾಡಿದ್ದು ಎಂದು ಶಂಕಿಸಲಾಗಿದೆ. ಮಾಹಿತಿ ಸಿಗುತ್ತಿದ್ದಂತೆಯೇ ಕಾರ್ಯಾಚರಣೆ ನಡೆಸಿದ ಮೈಸೂರು ಪೊಲೀಸರು ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದು, ಉದ್ಯಮಿಯನ್ನು ಸುಸ್ಥಿತಿಯಲ್ಲಿ ರಕ್ಷಿಸಿದ್ದಾರೆ. ಈ ಘಟನೆ ನಗರದ ಸುರಕ್ಷತಾ ವ್ಯವಸ್ಥೆ ಕುರಿತು ಚರ್ಚೆಗೆ ಕಾರಣವಾಗಿದೆ. 5 ಜನ ಅರೆಸ್ಟ್ ಆಗಿದ್ದಾರೆ ಈ ಕೇಸಲ್ಲಿ. ಅದರಲ್ಲಿ ಯಾರು ಮೇನ್ ಸಂತೋಷ್ ಅಂತ ಹೇಳಿ A1 ಇದ್ದಾರೆ, ಅವ್ರಿಗೆ ಪರಿಚಯ ಇರ್ತಾರೆ. ಲಾಸ್ಟ್ 3 ಮಂತ್ಸಿಂದ ಪರಿಚಯ ಇರ್ತಾರೆ. ವಿಕ್ಟಿಮ್ ಇದ್ದಾರೆ, ಅವ್ರ ಹತ್ರ ದುಡ್ಡು ಜಾಸ್ತಿ ಇದೆ ಅಂತ ಅವ್ರ ಭಾವನೆಯಿಂದ ಅವ್ನಿಗೆ ಅದು ಕರ್ಕೊಂಡು ಹೋಗಿರ್ತಾರೆ. ಬಟ್ 5 ಜನನ ನಾವು ವಿತಿನ್ ಫ್ಯೂ ಅವರ್ಸ್ ಅವ್ರನ್ನ ಯಾವುದೇ ಅವ್ರಿಗೇನು ತೊಂದರೆ ಆಗಲಾರ್ದಂಗೆ, ಏನೂ ಹರ್ಟ್ ಆಗಿಲ್ಲ, ಅವ್ರನ್ನ ನಾವು ಕರ್ಕೊಂಡು ಬಂತು. ಅವರು ಲೋಕೇಶ್ ಅವರು ಹೇಳೋ ಪ್ರಕಾರ ಅವರು ಫಿನಾನ್ಸ್ ಮತ್ತು ರಿಯಲ್ ಎಸ್ಟೇಟಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಅವರು 3 ತಿಂಗಳ ಹಿಂದೆ ಸ್ನೇಹಿತರವರು ಒಂದೇ ಕಡೆ ಎಲ್ಲ ಭೇಟಿಯಾಗಿರ್ತಾರೆ.
ಸೊ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಾರೆ, ನೀನೇನು ಕೆಲಸ ಮಾಡ್ತೀಯ, ನಾನೇನು ಕೆಲಸ ಮಾಡ್ತೀನಿ ಅಂತ. 3 ಜನ ಮೇಟ್ಗಳ್ಳಿಯವರು, ಇನ್ನು 2 ಶ್ರೀರಂಗಪಟ್ಟಣದವರು. ಹೊಡೆದಿದ್ದಾರೆ ಅಂದರೆ ಖಾರದ ಪುಡಿ ಹಾಕಿರ್ತಾರೆ ಕಣ್ಣಿಗೆ, ಇಷ್ಟೊಂದೇನು ಹರ್ಟ್ ಮಾಡಿಲ್ಲ ಅವರು. KR ನಗರ ಹಂಪಾಪುರ ಮುಂದೆ ಅದು ವೆಹಿಕಲ್ ಅವರು ನಾವು ಟ್ರ್ಯಾಪ್ ಮಾಡಿದಾಗ ಇಲ್ಲಿಗೆ ಬಂದು ದುಡ್ಡು ಕೊಡ್ತೀವಿ ಅಂತ ಹೇಳಿದರು. ಸೊ ಹಿಂಗಾಗಿ ನಾವು ಅಲ್ಲಿ ಇದ್ರು ಅವರು, ಅಲ್ಲಿಗೆ ಹೋಗಿ ನಾವು ಅಲ್ಲಿಂದ ಕರ್ಕೊಂಡು. ಹೌದು, ಯಾವಾಗ ನಮಗೆ ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿದಾಗ ಖಾರದ ಪುಡಿ ಇತ್ತು, ಮತ್ತು ಅವ್ನ ಬೈಕು ಅಲ್ಲೇ ಇತ್ತು, ಮತ್ತು ಒಂದು ಚಪ್ಪಲಿ ಅಲ್ಲೇ ಬಿದ್ದಿತ್ತು. ಸೊ ನಮ್ಮ ACP ವಿಜಯನಗರ ಮತ್ತು ನಮ್ಮ DCP ಲಾ ಆ್ಯಂಡ್ ಆರ್ಡರ್ ಫಾಲೋ ಅಪ್ ಮಾಡ್ತಾ ಇದ್ರು ಆ ಕೇಸನ್ನು. ಇಮಿಡಿಯೇಟ್ ಆಗಿ ನಾವು ಪ್ರತಿಯೊಂದು ಹೈವೇಲಿ ಒಂದು, ರಿಂಗ್ ರೋಡಲ್ಲಿ ಒಂದು, ಎಲ್ಲ ಕಡೆ ನಾವು ಟೀಮ್ನ ಹಾಕಿದ್ವಿ. ಯಾವುದಾದ್ರೂ ವೆಹಿಕಲಲ್ಲಿ ಹೋಗಿದ್ದಾರೆ ಅಂತ ನಮಗೆ ಗೊತ್ತಾಗಿರೋದ್ರಿಂದ ಸುಮಾರು 5 ಟೀಮ್ ಇಮಿಡಿಯೇಟ್ ಆಗಿ ದೇ ಸ್ಟಾರ್ಟೆಡ್ ಆ್ಯಕ್ಟಿಂಗ್. ಸೊ ಹಿಂಗಿಂದ ನಮಗೆ ಏನಾದ್ರು ಒಂದು ಫೋನ್ ಕಾಲ್ ಬಂತು, ಅದರಿಂದ ನಮಗೆ ಹೆಲ್ಪ್ ಆಯಿತು. ಯಾರ ಮೇಲೂ ಇನ್ನೂವರೆಗೂ ಯಾವುದೂ ಕೇಸ್ ಇಲ್ಲ, ಇದು ಫಸ್ಟ್ ಅಫೆನ್ಸ್. ಅದರಲ್ಲಿರೋ ಎಲ್ಲರೂ ಗಾರೆ ಕೆಲಸ ಮತ್ತು ಪೇಂಟ್ ಕೆಲಸ ಮಾಡ್ತಾ ಇರೋರು. ಅದರಲ್ಲಿ ಸಂತೋಷ್ ಮಾತ್ರ ಫ್ರೆಂಡ್ಸು, ಅವನು ಮಿಕ್ಕಿದವ್ರಿಗೆಲ್ಲ ಕರ್ಕೊಂಡ್ಬಂದಿರ್ತಾರೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಬೆಳಗಾವಿಯ ಸುವರ್ಣಸೌಧದಲ್ಲಿ ಆರಂಭವಾಗುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಭಾಗವಹಿಸಲು ಮಾಜಿ ಸಚಿವ HD ರೇವಣ್ಣ ಅವರು ಹೊಳೆನರಸೀಪುರ ರೈಲ್ವೆ ನಿಲ್ದಾಣದಿಂದ ರೈಲಿನಲ್ಲಿ ಪ್ರಯಾಣ ಬೆಳೆಸಿದರು. ಸಾಮಾನ್ಯ ಪ್ರಯಾಣಿಕರೊಂದಿಗೆ ಸಂಭಾಷಣೆ ನಡೆಸುತ್ತಾ ಬೆಳಗಾವಿಯ ಕಡೆಗೆ ತೆರಳಿದ ರೇವಣ್ಣ ಅವರ ಈ ರೈಲು ಪ್ರಯಾಣ ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿದೆ. ರಸ್ತೆ ಹಾಗೂ ವಿಮಾನ ಪ್ರಯಾಣ ಬಿಟ್ಟು ರೈಲು ಆಯ್ಕೆ ಮಾಡಿಕೊಂಡಿರುವುದು ಜನಸಾಮಾನ್ಯರ ಸಮಸ್ಯೆಗಳಿಗೆ ಹತ್ತಿರವಾಗುವ ಪ್ರಯತ್ನವೆಂದು ಅವರ ಬೆಂಬಲಿಗರು ಅಭಿಪ್ರಾಯಪಟ್ಟಿದ್ದಾರೆ. ಚಳಿಗಾಲದ ವಿಧಾನಸಭಾ ಅಧಿವೇಶನದಲ್ಲಿ ಹಲವು ಪ್ರಮುಖ ವಿಷಯಗಳು ಚರ್ಚೆಗೆ ಬರಲಿರುವ ಹಿನ್ನೆಲೆ ರೇವಣ್ಣರ ಭಾಗವಹಿಸುವಿಕೆ ಗಮನ ಸೆಳೆದಿದೆ. ದಿವಂಗತ ಪದ್ಮಶ್ರೀ ಪುರಸ್ಕೃತ ಶತಾಯುಷಿ ಸಾಲುಮರದ ತಿಮ್ಮಕ್ಕ ಅವರ ಸ್ಮರಣಾರ್ಥ ವಸ್ತು ಸಂಗ್ರಹಾಲಯ ನಿರ್ಮಾಣಕ್ಕೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಬೇಲೂರು ಕ್ಷೇತ್ರದ ಶಾಸಕ H.K. ಸುರೇಶ್ ಅವರು ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ತಿಮ್ಮಕ್ಕ ಅವರ ನಿಧನದ ವೇಳೆ ಈ ಸಂಗ್ರಹಾಲಯವನ್ನು ಬೇಲೂರು ಚೆನ್ನಕೇಶವ ದೇವಸ್ಥಾನದ ಮುಂಭಾಗ ನಿರ್ಮಿಸುವುದಾಗಿ ಮುಖ್ಯಮಂತ್ರಿ ಭರವಸೆ ನೀಡಿದ್ದನ್ನು ಅವರು ನೆನಪಿಸಿದರು. ಆ ಭರವಸೆಯನ್ನು ಶೀಘ್ರದಲ್ಲಿ ನೆರವೇರಿಸಬೇಕು ಎಂದು ಒತ್ತಾಯಿಸಿದ ಸುರೇಶ್ ಪರಿಸರ ಸಂರಕ್ಷಣೆಗೆ ತಿಮ್ಮಕ್ಕ ಮಾಡಿದ ಮಹತ್ತರ ಕೊಡುಗೆಗಳನ್ನು ಸ್ಮರಿಸಿದರು. ತಿಮ್ಮಕ್ಕ ಅವರ ಜೀವನ, ಹೋರಾಟ ಮತ್ತು ಪರಿಸರದತ್ತ ಅವರ ಅದ್ವಿತೀಯ ಬದ್ಧತೆ ಮುಂದಿನ ಪೀಳಿಗೆಗೆ ಪ್ರೇರಣೆಯಾಗಬೇಕೆಂದು ಅವರು ಹೇಳಿದರು. ಸಾಲುಮರದ ತಿಮ್ಮಕ್ಕನವರು ಸುಮಾರು 2014-15ರಿಂದ ಹಿಡಿದು 2017-18ರವರೆಗೂ ಸನ್ಮಾನ್ಯ ಅಂದಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅವರಿಗೆ ಸಾಲುಮರದ ತಿಮ್ಮಕ್ಕನವರಿಗೆ 3 ಕಿಲೋಮೀಟರ್ಗಳನ್ನ ಮಾಡ್ತಕ್ಕಂಥದ್ದು, ಸಾಲುಮರದ ತಿಮ್ಮಕ್ಕ ಹೆಸರಿನಲ್ಲಿ ಮರವನ್ನು ಇಡ್ತಕ್ಕಂಥ ಯೋಜನೆಗೆ ಒಂದು ಇದನ್ನು ಕೊಟ್ಟಂಥದ್ದು. ಅದರ ಜೊತೆಯಲ್ಲಿ ಬಹುಮುಖ್ಯವಾಗಿ 2016ರಲ್ಲಿ BCCಯಿಂದ ಇಡೀ ರಾಷ್ಟ್ರದ 100 ಜನ ಹೆಣ್ಣು ಮಕ್ಕಳಲ್ಲಿ ಪ್ರಶಸ್ತಿಗೆ ಪುರಸ್ಕೃತ ಆದಂಥವರು ನಮ್ಮ ನಾಡೋಜ ಡಾಕ್ಟರ್ ಸಾಲುಮರದ ತಿಮ್ಮಕ್ಕ ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳೋಕ್ಕಾಗುತ್ತೆ. ಅದರ ಜೊತೆಯಲ್ಲಿ ಸುಮಾರು ನಮ್ಮ ಇಂದಿನ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯವರು 111ನೇ ವರ್ಷದ ಜನ್ಮದಿನದ ಸಂಭ್ರಮದಲ್ಲಿ ಅವರಿಗೆ ಕರ್ನಾಟಕ ಪರಿಸರ ರಾಯಭಾರಿಯಾಗಿ ನೇಮಕವನ್ನು ಮಾಡಿ ಸಚಿವ ಸಂಪುಟದ ದರ್ಜೆಯನ್ನು ಅವರ ಅಂತಿಮ ಬದುಕಿರೋವರೆಗೂ ಸಹ ಕೊಟ್ಟಂತಹ ಒಂದು ಇದು ಅವತ್ತಿನ ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ರಾಷ್ಟ್ರ 22 ವರ್ಷಗಳ ಜೀವನವನ್ನು ಮಾಡಿದಂಥ ಬೇಲೂರಲ್ಲಿ ಸುಮಾರು ಯಗಚಿ ನದಿಯ ಪಕ್ಕದಲ್ಲಿ 100 ಎಕರೆಯಲ್ಲಿ ಸಾಲುಮರದ ತಿಮ್ಮಕ್ಕನವರು ನೆಟ್ಟಿರ್ತಕ್ಕಂಥ ಸಸಿಗಳು ಇವತ್ತೂ ಸಹ ಆ ಭಾಗದಲ್ಲಿ, ಮಲೆನಾಡ ಭಾಗದಲ್ಲಿ ಅತಿ ಹೆಚ್ಚು ಮಳೆಯನ್ನು ಆಗ್ತಾ ಇದೆ ಅಂದರೆ ಅವರ ಸೇವೆ ಅಂತಕ್ಕಂಥದ್ದನ್ನು ನಾವು ಹೇಳಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ಅವರ ದತ್ತುಪುತ್ರ ಉಮೇಶ್ ಅಂತಕ್ಕಂಥವರು 22 ವರ್ಷಗಳ ಹಿಂದೆ ಅವರನ್ನ ಸ್ವಂತ ತಾಯಿಗಿಂತ, ಸ್ವಂತ ಅಜ್ಜಿಗಿಂತ ಉತ್ತಮವಾಗಿ ಇದು ಮಾಡಿದರೆ ಅವ್ರಿಗೂ ಸಹ ಮುಂದಿನ ದಿವಸಗಳಲ್ಲಿ ಸಾಲುಮರದ ತಿಮ್ಮಕ್ಕರ ರಾಯಭಾರಿಯಾಗಿ ನೇಮಕ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭ ಹೇಳ್ತಾ, ಮಾನ್ಯ ಸಾಲುಮರದ ತಿಮ್ಮಕ್ಕನವರು ನಿಧಾನವಾದಂಥ ದಿವಸ ನಮ್ಮ ವಿರೋಧ ಪಕ್ಷ ನಾಯಕರು, ನಮ್ಮ ಅಧ್ಯಕ್ಷರು ಕೂಡಲೇ ಫೋನ್ ಮಾಡಿದರು. ಅವರು ಇರ್ತಕ್ಕಂಥದ್ದು ಬೇಲೂರಲ್ಲತ್ತಪ್ಪ, ಕೂಡಲೇ ಹೋಗಿ ಅವ್ರನ್ನ ಬೆಂಗಳೂರಿಗೆ ಬಂದು ಇಲ್ಲಿಂದ ಅವ್ರನ್ನ ಜೊತೆನಲ್ಲೇ ಹೋಗಿ ಅಂತ್ಯ ಸಂಸ್ಕಾರ ಆಗೋರು ಇರಬೇಕು ಅಂತಕ್ಕಂಥ ಅದರ ಅನುಗುಣವಾಗಿ ನಮ್ಮ ಗೃಹ ಸಚಿವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಏನು ಅಂತಿಮವಾಗಿ ಅವರೊಂದು ಲೆಟರನ್ನು ಕೊಟ್ಟಿದ್ರು. ಏನಂತ, ಸಾಲುಮರದ ತಿಮ್ಮಕ್ಕನವರ ಜೀವನ
ಅಂತ್ಯ ಬೇಲೂರಲ್ಲಾಗಿದೆ. ಅವರ ಸಾಲುಮರ ತಿಮ್ಮಕ್ಕನವರ ಚೆನ್ನಕೇಶ್ವರ ದೇವಸ್ಥಾನದ ಪಕ್ಕದಲ್ಲಿ, ದೇವಸ್ಥಾನದ ಮುಂಭಾಗದಲ್ಲಿ ಮುಜರಾಯಿ ಇಲಾಖೆಯಲ್ಲಿರ್ತಕ್ಕಂಥ ಜಾಗದಲ್ಲಿ ತಿಮ್ಮಕ್ಕನವರ ವಸ್ತು ಸಂಗ್ರಹವನ್ನು ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಅಂತಿಮವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಟ್ಕೊಟ್ಟಿದ್ದಾರೆ. ನಾನು ತಮ್ಮ ಮೂಲಕ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಕ್ಕಂಥದ್ದು, ಸುಮಾರು 114 ವರ್ಷ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಬದುಕಿರ್ತಕ್ಕಂಥ ಏಕೈಕ ಮಹಿಳೆ, ಅದರಲ್ಲೂ ಸಹ ಮಕ್ಕಳಿಲ್ಲದೆ ಇಡೀ ಮರವನ್ನೇ ಮಕ್ಕಳಾಗಿ ಸ್ವೀಕಾರ ಮಾಡಿರ್ತಕ್ಕಂಥವ್ರು, ಅಂಥವರ ವಸ್ತು ಪ್ರದರ್ಶನವನ್ನು ಬೇಲೂರಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ತಮಗೆ ಮನವಿಯನ್ನು ಮಾಡ್ತೀನಿ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ನಾಗಮಂಗಲ ತಾಲೂಕಿನ ನಾಗತಿಹಳ್ಳಿ ಸಮೀಪ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಒಂದೇ ಕುಟುಂಬದ 3 ಸಾವನ್ನಪ್ಪಿದ ಘಟನೆ ಸ್ಥಳೀಯರಲ್ಲಿ ಶೋಕ ತರಿಸಿದೆ. ಅತಿವೇಗದಲ್ಲಿ ಸಂಚರಿಸುತ್ತಿದ್ದ ಕಾರು ರಸ್ತೆ ವಿಭಜಕಕ್ಕೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿರುವ ಸಾಧ್ಯತೆ ವ್ಯಕ್ತವಾಗಿದೆ. ಚಿಕ್ಕಮಗಳೂರು ಮೂಲದ 60 ವರ್ಷದ ಡಿಎಸ್ ಚಂದ್ರೇಗೌಡ, ಅವರ 50 ವರ್ಷದ ಪತ್ನಿ ಸರೋಜ ಮತ್ತು ಜಯಲಕ್ಷ್ಮಿ ಸ್ಥಳದಲ್ಲೇ ಮೃತರಾಗಿದ್ದಾರೆ. ಈ ಅಪಘಾತದ ಬಳಿಕ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು, ಅತಿವೇಗವೇ ದುರಂತಕ್ಕೆ ಕಾರಣ ಎಂಬ ಪ್ರಾಥಮಿಕ ಶಂಕೆ ವ್ಯಕ್ತಪಡಿಸಿದ್ದಾರೆ. ವಾಹನ ಸಂಪೂರ್ಣ ನಜ್ಜುಗುಜ್ಜಾಗಿರುವ ದೃಶ್ಯ ದುರಂತದ ಭೀಕರತೆಯನ್ನು ತೋರಿಸಿದೆ. ಚಿಕ್ಕಮಗಳೂರಿನ ಶಾಸಕರಾದ ಎಚ್.ಡಿ. ತಮ್ಮಯ್ಯ ಸ್ಥಳಕ್ಕೆ ಭೇಟಿ ನೀಡಿದ್ದರು. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಚಳಿಗಾಲದ ಅಧಿವೇಶನ ಇಂದು ಬೆಳಗಾವಿಯ ಸುವರ್ಣಸೌಧದಲ್ಲಿ ಪ್ರಾರಂಭವಾಗಿದ್ದು, ಮೊದಲ ದಿನವೇ ವಿಧಾನಸಭಾ ಸ್ಪೀಕರ್ ಯು.ಟಿ. ಖಾದರ್ ಅವರು ಎಲ್ಲಾ ಶಾಸಕರಿಗೆ ಸಂವಿಧಾನದ ಪೀಠಿಕೆಯನ್ನು ಬೋಧಿಸುವ ಮೂಲಕ ವಿಶೇಷ ಸಂದೇಶ ನೀಡಿದರು. ಸಂವಿಧಾನದ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವುದೇ ಸಾರ್ವಜನಿಕ ಜೀವನದ ಮೂಲಭೂತ ಜವಾಬ್ದಾರಿ ಎಂದು ಅವರು ಒತ್ತಿ ಹೇಳಿದರು. ಅಧಿವೇಶನದ ಆರಂಭಿಕ ಕ್ರಮವಾಗಿ ನಡೆಸಿದ ಈ ಕಾರ್ಯಕ್ರಮಕ್ಕೆ ಶಾಸಕರುಗಳು ಉತ್ತಮ ಪ್ರತಿಕ್ರಿಯೆ ನೀಡಿದರು. ರಾಜ್ಯದ ಹಲವು ಮುಖ್ಯ ವಿಷಯಗಳು ಚರ್ಚೆಗೆ ಬರಲಿರುವ ಹಿನ್ನೆಲೆಯಲ್ಲಿ ಈ ಅಧಿವೇಶನ ರಾಜಕೀಯವಾಗಿ ಮಹತ್ವ ಪಡೆದುಕೊಂಡಿದ್ದು, ಸುವರ್ಣಸೌಧ ಮತ್ತೆ ಚಟುವಟಿಕೆಯಿಂದ ಕಂಗೊಳಿಸುತ್ತಿದೆ. ನಾವು ಭಾರತದ ಜನಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ವೃತ್ತಿ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದರಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬರೆದಿರುವ ಆ ನೀರಿನ ಹೆಜ್ಜೆ ಪುಸ್ತಕವನ್ನು ಟೀಕಿಸಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಇಷ್ಟು ಬಿಸಿಯಲ್ಲೂ ಪುಸ್ತಕ ಬರೆದಿದ್ದಾರೆ ಎಂದು ನೋಡಿದರೆ ಹಳೆಯ ಕಥೆಗಳನ್ನು ಬೇರೆ ಪುಸ್ತಕಗಳಿಂದ ಕಾಪಿ ಪೇಸ್ಟ್ ಮಾಡಿದಂತಿದೆ ಎಂದು ವ್ಯಂಗ್ಯವಾಡಿದರು. ನೀರಾವರಿ ಬಗ್ಗೆ ಕಾಳಜಿ ಇದೆ ಎಂದು ಹೇಳಿದರು. ನೀರು ಹೇಗೆ ಉಳಿಸಬೇಕು ಎಂಬುದಕ್ಕೆ ಯಾವುದೇ ಸ್ಪಷ್ಟತೆ ಪುಸ್ತಕದಲ್ಲಿ ಇಲ್ಲ ಎಂದರು. 2 ಬಾರಿ ನೀರಾವರಿ ಸಚಿವ ಆದದ್ದು ಜನರ ಕಷ್ಟ ನಿವಾರಣೆಗೆ ಎಂಬ ಡಿಕೆಶಿಯ ಹೇಳಿಕೆಯನ್ನು ಪ್ರಶ್ನಿಸಿ ಮಾಡಿದ ಕೆಲಸವೇನೂ ಕಾಣುತ್ತಿಲ್ಲ ಎಂದು ಆರೋಪಿಸಿದರು. ಯಾವುದೋ ಹಳೆ ಕಥೆಗಳು ಏನೋ ಯಾವುದೋ ಬೇರೆ ಬುಕ್ಕಲ್ಲಿ ಬರ್ದಿರೋದನ್ನ ಇದಕ್ಕೆ ತೆಗೆದು ಹಂಗೇನೆ ಕಾಪಿ ಪೇಸ್ಟು. ನಾನು ಭಾಳ ಕಷ್ಟಪಟ್ಟು ಪರವಾಗಿಲ್ಲಪ್ಪ, ಇಂಥ ಒಂದು ಬ್ಯುಸಿ ಇದ್ರಲ್ಲೂ ಇಷ್ಟೆಲ್ಲ ಬರೀತಕ್ಕಂಥದ್ದಕ್ಕೆ ಅವರಿಗೆ ನೀರಾವರಿ ಬಗ್ಗೆ ಇರ್ತಕ್ಕಂಥ ಕಮಿಟ್ಮೆಂಟ್ ಇದೆಯಲ್ಲ ಅಂತ ನನಗೂ ಸ್ವಲ್ಪ ಆಶ್ಚರ್ಯ ಆಗಿತ್ತು. ದೆನ್ ಮೇಘದಾಡ್ ಬಗ್ಗೆ ಹೇಳ್ತಾರೆ. ಪಾಪ ಮೊನ್ನೆ ಅದೆಂಥದ್ದು ಅವ್ರದ್ದೇ ಫೋಟೋ ಹಾಕಿ ಬರೋದಲ್ಲ ನೋಡಿದೆ, ಬರೆದವ್ರಲ್ಲ ನೀರಿನ ಹೆಜ್ಜೆ. ನಾನು ಅದು ಏನಪ್ಪ ಪಾಪ ಎಲ್ಲರ ಮನೆಗೂ ಕಳಿಸೋರು ಅವರೇ. ನೀರಿನ ಹೆಜ್ಜೆ ಏನಿದೆ ಅದರಲ್ಲಿ, ಆ ಬುಕ್ಕಲ್ಲಿ? ಕಾವೇರಿ ಬಗ್ಗೆ ಕೃಷ್ಣ ಬಗ್ಗೆನೂ ಬರೆದವ್ರೆ. ಪಾಪ ಹೇಳ್ತಾರೆ, 2 ಬಾರಿ ನಾನು ನೀರಾವರಿ ಸಚಿವನಾಗಕ್ಕೆ ಕಾರಣ ನಾನು ಹುಟ್ಟಿದ್ದಕ್ಕೆ ಏನಾದರೂ ಮಾಡಿ ರಾಜ್ಯದ ನೀರಾವರಿ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಹೇಳಿ, ಒಂದು ಕ್ರಾಂತಿ ಮಾಡಬೇಕು ಅಂತೇಳಿ ನೀರಾವರಿ ಮಂತ್ರಿ ಆದೆ ಅಂತ ಅದಲ್ಲಿ ಬುಕ್ಕಲ್ಲಿ ಹೇಳ್ಕೊತಾರೆ. ಆ ಬುಕ್ ಓದಿದ್ರೆ ನೀರು ಹೆಂಗೆ ಉಳಿಸ್ತೀನಿ ಅಂತಕ್ಕಂಥದ್ದಕ್ಕೆ ಏನೂ ವಿಷಯವೇ ಇಲ್ಲ, ಯಾವ ಪೇಜಲ್ಲಿ ನೋಡಿದ್ರು.
ಗೋವಾದ ಅರ್ಪೋರಾ ಗ್ರಾಮದ ಬಿಚ್ ಬೈ ರೋಮಿಯೋ ಲೇನ್ ನೈಟ್ ಕ್ಲಬ್ನಲ್ಲಿ ಸಂಭವಿಸಿದ ಭೀಕರ ಬೆಂಕಿ ಅವಘಡದಲ್ಲಿ 19 ಸಿಬ್ಬಂದಿ ಹಾಗೂ 4 ಪ್ರವಾಸಿಗಳು ಸೇರಿದಂತೆ 23 ಜನರು ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿ ಕ್ಲಬ್ ಮಾಲೀಕರು, ವ್ಯವಸ್ಥಾಪಕರು ಮತ್ತು ಕಾರ್ಯಕ್ರಮ ಆಯೋಜಕರ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ನೈಟ್ ಕ್ಲಬ್ನ ಮಾಲೀಕರಾದ ಸೌರಭ್ ಲೂತ್ರಾ ಮತ್ತು ಗೌರವ್ ಲೂತ್ರಾ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. 50ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದು ಅವರು ಗೋವಾ ಮೆಡಿಕಲ್ ಕಾಲೇಜಿನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮಧ್ಯರಾತ್ರಿಯ ನಂತರ ನಡೆದ ಅಗ್ನಿಶಾಮಕ ಪ್ರದರ್ಶನದಿಂದ ಬೆಂಕಿ ಹತ್ತಿಕೊಂಡಿದ್ದು ಹೆಚ್ಚಿನವರು ಉಸಿರುಗಟ್ಟುವಿಕೆಯಿಂದ ಸಾವನ್ನಪ್ಪಿದ್ದಾರೆ. ಅಗ್ನಿ ಸುರಕ್ಷತಾ ಉಪಕರಣಗಳ ಕೊರತೆ, ತುರ್ತು ನಿರ್ಗಮನದ ವ್ಯವಸ್ಥೆಯಿಲ್ಲದಿರುವುದು ಮತ್ತು ಪರವಾನಗಿಯಿಲ್ಲದೆ ಕ್ಲಬ್ ಕಾರ್ಯನಿರ್ವಹಿಸುತ್ತಿದ್ದ ವಿಷಯಗಳನ್ನು ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಪ್ರಕರಣದ ಹಿನ್ನೆಲೆಯಲ್ಲಿ ಸರಪಂಚರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದ್ದು, ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಮ್ಯಾಜಿಸ್ಟೀರಿಯಲ್ ತನಿಖೆಗೆ ಆದೇಶಿಸಿದ್ದಾರೆ. ತುರ್ತು ಸಂದರ್ಭದಲ್ಲಿ ಸ್ಥಳಾಂತರಿಸಲು ರೆಸ್ಟೋರೆಂಟ್ಗೆ ನೆಲಮಹಡಿಯಲ್ಲಿ ಮತ್ತು ಡೆಕ್ ಮಹಡಿಯಲ್ಲಿ ತುರ್ತು ನಿರ್ಗಮನ ಬಾಗಿಲು ಇರಲಿಲ್ಲ ಎಂದು ಎಫ್ಐಆರ್ ಸೇರಿಸಲಾಗಿದೆ. ಈ ರೆಸ್ಟೋರೆಂಟ್ ಸಕ್ಷಮ ಅಧಿಕಾರಿಗಳಿಂದ ಪರವಾನಗಿಗಳನ್ನು ಪಡೆಯದೆ ಕಾರ್ಯನಿರ್ವಹಿಸುತ್ತಿರುವುದು ಕಂಡುಬಂದಿದೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಹಾಗೂ ಜನಪ್ರಿಯ ನಟ ಪವನ್ ಕಲ್ಯಾಣ್ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಭಾನುವಾರ ವಿಶೇಷ ಭೇಟಿ ನೀಡಿದರು. ಪರ್ಯಾಯ ಶ್ರೀಪುತ್ತಿಗೆ ಮಠಾಧೀಶ ಸುಗುಣೇಂದ್ರ ತೀರ್ಥರು ನೀಡಿದ ಆಹ್ವಾನದ ಮೇರೆಗೆ ಲಕ್ಷಕಂಠ ಗೀತಾ ಪಾರಾಯಣ ಸಮಾರೋಪ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದರು. ಪವರ್ ಸ್ಟಾರ್ ಆಗಮನದ ವಿಚಾರ ತಿಳಿದ ನಂತರ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಮಠದ ಬಳಿಗೆ ಸೇರಿ ಹರ್ಷೋದ್ಗಾರ ವ್ಯಕ್ತಪಡಿಸಿದರು. ಮಠದ ದರ್ಶನ ಪಡೆದ ಬಳಿಕ ಪವನ್ ಕಲ್ಯಾಣ್ ಕನ್ನಡದಲ್ಲೇ ಮಾತನಾಡಿ ಭಕ್ತರಿಗೆ ಸಂತಸದ ಅಚ್ಚರಿ ನೀಡಿದರು. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಿದ ನಂತರ ಪವನ್ ಕಲ್ಯಾಣ್ ಅವರ ಆಗಮನವು ಉಡುಪಿಗೆ ಮತ್ತೊಂದು ವಿಶೇಷ ಕ್ಷಣವೆನಿಸಿದೆ. ಹರೇ ರಾಮ 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 ಹರೇ. ಜಗದೊಡೆಯ ನಾದಂತಹ ಉಡುಪಿಯ ಶ್ರೀಕೃಷ್ಣನ ದಿವ್ಯ ಚರಣಾರವಿಂದಗಳಲ್ಲಿ ಅತ್ಯಂತ ಭಕ್ತಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತೆ. ಪರಮ ಪೂಜ್ಯ ಪರ್ಯಾಯ ಪುತ್ತಿಗೆ ಶ್ರೀ ಕೃಷ್ಣ ಮಠದ ಹಿರಿಯ ಪೀಠಾಧಿಪತಿ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಅವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಸುಬ್ರಹ್ಮಣ್ಯ ಮಠದ ಪೀಠಾಧಿಪತಿ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಅವರ ಪಾದಗಳಿಗೆ ನಮಸ್ಕರಿಸುತ್ತ ಪರಮ ಪೂಜ್ಯ ಪರ್ಯಾಯ ಪುತ್ತಿಗೆ ಶ್ರೀಕೃಷ್ಣ ಮಠದ ಕೆರೆಯಪಟ್ಟ ಶ್ರೀ ಶ್ರೀ ಸುಶ್ರೀಂದ್ರ ತೀರ್ಥ ಸ್ವಾಮೀಜಿ ಅವರ ಪಾದಗಳಿಗೆ ನಮಸ್ಕರಿಸುತ್ತ ಪೂಜ್ಯ ಶ್ರೀ ಸುಬಗ ಸ್ವಾಮಿ ಮಹಾರಾಜ್ ಉಸ್ತುವಾರಿ ಇಸ್ಕಾನ್ ಮಾಯಾಪುರಿ ಅವರ ಚರಣಗಳಿಗೆ ನಮಸ್ಕರಿಸುತ್ತ. ಮತ್ತೊಮ್ಮೆ ಮುಖ್ಯಾಂಶಗಳು. ಚಳಿಗಾಲದ ಅಧಿವೇಶನಕ್ಕೆ ಸಂವಿಧಾನ ಸ್ಪರ್ಶ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಅಧಿವೇಶ ಪ್ರಾರಂಭವಾದ ಹಿನ್ನೆಲೆ ವಿಧಾನಸಭಾ ಸ್ಪೀಕರ್ ಟಿ ಖಾದರ್ ಅವರು ಎಲ್ಲಾ ಶಾಸಕರಿಗೆ ಸಂವಿಧಾನದ ಪೀಠಿಕೆಯನ್ನು ಬೋಧಿಸಿದರು. ಡಿಕೆ ಶಿವಕುಮಾರ್ ನೀರಿನ ಹೆಜ್ಜೆ ಪುಸ್ತಕ ಬರೆದಿದ್ದಾರೆ. ಇಷ್ಟು ಬಿಸಿಯಲ್ಲೂ ಬರೆದಿದ್ದಾರೆ ಅಂತ ನೋಡಿದ್ರೆ ಯಾವುದೋ ಹಳೆ ಕತೆಗಳನ್ನ ಬೇರೆ ಪುಸ್ತಕಗಳಿಂದ ಬರೀ ಕಾಪಿ ಪೇಸ್ಟ್ ಮಾಡಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ವ್ಯಂಗ್ಯ. ಭೀಕರ ರಸ್ತೆ ಅಪಘಾತ. ರಸ್ತೆ ವಿಭಜಕಕ್ಕೆ ಡಿಕ್ಕಿ, ಜೀವಗಳು ಬಲಿ. ಚಿಕ್ಕಮಗಳೂರಿನ ಒಂದೇ ಕುಟುಂಬದ 3 ಸಾವು. ಅತಿವೇಗವೇ ದುರಂತಕ್ಕೆ ಕಾರಣ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.